ಪ್ರೈಸಸ್ ವೈಸು ಈ ಸಲ ನಿಮಗೆ ಬೆಸ್ಟ್ ಪ್ರೈಸಸ್ ಕೊಡ್ತೀನಿ. ನಮ್ಮ ವೀಕ್ಷಕರು ಯೋಚನೆ ಮಾಡಬೇಕು, ಏನು ನಮ್ಮ ಡೆಲ್ಲಿ ಪ್ರೈಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇದೆ ಅಂತ. 22 ಲಕ್ಷಕ್ಕೆ 2017 ಇಡೀ ಮಾರ್ಕೆಟಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ರೆಕಾರ್ಡೆಡ್ ಓಡಿರೋದು ಸಿಂಗಲ್ ಓನರ್ ಗಾಡಿ. ಟೋಟಲಿ ಡಿಫ್ರೆಂಟ್ ಕಾರ್ ಬೇಕು ಅಂದರೆ ಈ ಕಾರ್ನ ನೋಡ್ಬೋದು. ಹೆಡ್ ಲ್ಯಾಂಪ್ಸ್ ಆಗಲಿ ಮತ್ತು ಫಾಗ್ ಲ್ಯಾಂಪ್ ಆಗಲಿ, ಒಳಗಡೆ ಆಂಬಿಯೆಂಟ್ ಲೈಟ್ಸ್ ಆಗಲಿ, ಪ್ರತಿಯೊಂದು ಸಕ್ಕದಾಗಿದೆ. ಅಡಿ ಇಂಟೀರಿಯರು 360 ಡಿಗ್ರಿ ಕ್ಯಾಮ್ರಾಸು, 6 ಲಕ್ಷ ರೂಪಾಯಿ ಬರೀ ಫಿಟ್ಟಿಂಗ್ಸ್ ಇದೆ ಕಿರಣ್ ಬೈ. 15,50,000 ಮಾಡ್ಕೊಡ್ತೀನಿ. 4x4 2014 ಸೆಕೆಂಡ್ ಓನರ್. 16 lakhsಗೆ ವಿತ್ NOC ಮಾಡಲ್ ಫಾರ್ಚುನರ್ 4x4. ಅದು 4x4 ಮ್ಯಾನ್ಯುಯಲ್ ವಿತ್ 1.5 ಲಕ್ಷ ರೂಪಾಯಿದು ಫುಲ್ಲಿ ಮಾಡಿಫೈಡ್ ಕಿಟ್ಟು. 16,50,000 ವಿತ್ NOC ಇರೋದು. 15,50,000 ವಿತ್ NOC ಕೊಡ್ತೀನಿ. ಬಂದು ಗಾಡಿ ನೋಡಿ, ಪರ್ಚೇಸಿಂಗ್ ಇಸ್ ಸೆಕೆಂಡರಿ. ಪ್ರೈಸ್ ವೈಸ್ ಕ್ವಾಲಿಟಿ ವೈಸ್ ಗಾಡಿ ತೋರಿಸಿದ್ದೀನಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ 18 to 25 lakh ರೇಂಜಲ್ಲಿ ಹೊಸ ಕಾರ್ಗಳನ್ನ ನೋಡ್ತಾ ಇದ್ದರೆ, ಅದೇ ಪ್ರೈಸ್ ರೇಂಜಲ್ಲಿ ಫಾರ್ಚುನರ್ನೇ ತೊಗೋಬೋದು. ನೀವು 18 to 25 lakh ರೇಂಜಲ್ಲಿ ಬೇರೆ ಕಾರ್ಗಳನ್ನ ತೊಗೊಂಡ್ರೆ ಆ ಕಾರ್ಗಳಿಗೆ ಸ್ಮೂತ್ ರೋಡ್ಸ್ ಬೇಕು. ಬಟ್ ಇದಕ್ಕೆ ಎಂಥದ್ದೇ ರೋಡ್ ಆದರೂ ಕೂಡ ಸ್ಮೂತಾಗೇ ಹೋಗುತ್ತೆ. ದಟ್ ಈಸ್ ಫಾರ್ಚುನರು. ಆ್ಯಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟಾಕ್ ಇರುವಂತಹ ಪಾಪ್ಯುಲರ್ ಕಾರ್ಸ್ಗೆ ಇವತ್ತು ನಾನು ಬಂದಿದ್ದೀನಿ. ಆ್ಯಂಡ್ ಸುಮಾರು ವೀಡಿಯೋಗಳನ್ನ ಇಲ್ಲಿ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ವೀಡಿಯೋದಲ್ಲೂ ಕೂಡ ಸ್ಟಾಕ್ಸ್ ಎಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಚಿಕ್ಕ ಗಾಡಿ ಸೇಲ್ ಆದಂಗೆ ಫಾರ್ಚುನರು ಸೇಲ್ ಆಗಿಬಿಡುವಂಥದ್ದು. ಯಾಕೆಂದರೆ ಅಷ್ಟು ಬೆಸ್ಟ್ ಡೀಲ್ಸ್ಗಳನ್ನ ಇವರು ತೊಗೊಂಬರ್ತಾ ಇದ್ದಾರೆ. ಏನಪ್ಪ ಇದು ಬೆಸ್ಟ್ ಡೀಲ್ಸ್ ಅಂತ ಹೇಳಿದ್ರೆ, ಡೆಲ್ಲಿ ಏನು ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಅಂದರೆ ಡೆಲ್ಲಿ ಕಾರ್ಗಳು ಅದೇ ಪ್ರೈಸ್ ರೇಂಜಲ್ಲಿ ಕರ್ನಾಟಕದಲ್ಲೇ ನಿಮಗೆ ಗಾಡಿಗಳು ಸಿಕ್ಬಿಡುತ್ತೆ. ಡೆಲ್ಲಿಗೆ ಹೋಗಬೇಕು, ಅಲ್ಲಿ ಗಾಡಿಗಳನ್ನ ಹುಡುಕಬೇಕು, ಆ್ಯಂಡ್ ಅಲ್ಲಿ ಡಾಕ್ಯುಮೆಂಟೇಷನ್ ಚೆಕ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆಕ್ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋಂತಹ ಅವಶ್ಯಕತೆ ಇಲ್ಲ. ಒಳ್ಳೆ ಕಾರ್ಗಳನ್ನ, ಸರ್ಟಿಫೈಡ್ ಕಾರ್ಗಳನ್ನ ತೊಗೊಂಬಂದು ಅದು ಕೂಡ ವಿತ್ ಪ್ರಾಪರ್ ಡಾಕ್ಯುಮೆಂಟೇಷನ್ನು ನಿಮಗೆ ಸೇಲ್ ಮಾಡ್ತಾರೆ. ಇಲ್ಲಿ ಯಾವುದೂ ಕೂಡ ನಂಬರ್ ಆಗಿ ಮುಂಚೆ ನಿಂತಿರಲ್ಲ, ಎಲ್ಲ ಕೂಡ ರಿಜಿಸ್ಟರ್ಡ್ ವೆಹಿಕಲ್ಸೇ. ನಿಮ್ಗೆ ಯಾವ ಥರ ನಂಬರ್ ಬೇಕು ವಿತ್ ಅದು ಕೂಡ ನಿಮಗೆ ಯಾವ ಥರ ನಂಬರ್ ಬೇಕು ಅಂದರೆ, ಟೋಟಲ್ ನಂಬರು 8 ಬೇಕು ಅಥವಾ 2 ಬೇಕು, 4 ಬೇಕು, ಯಾವುದೇ ಥರ ನಿಮ್ಮ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ಅದೇ ಥರ ಮಾಡಿ ಕೊಡ್ತಾರೆ. ಆ್ಯಂಡ್ ವಿತಿನ್ 1 ಡೇ ಬೆಂಗಳೂರು ರೀಜನ್ ಅವ್ರಿಗೆ ಅಂದರೆ ಲೋಕಲ್ ರೀಜನ್ ಅವ್ರಿಗೆ ವಿತಿನ್ 1 ಡೇ ನಂಬರ್ ಮಾಡಿಕೊಡ್ತಾರೆ. ಅದೇ ಥರ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ದರೂ ಕೂಡ ವಿತಿನ್ 1 ವೀಕಲ್ಲಿ ನಂಬರ್ನ ಮಾಡಿ ಕೊಡುವಂಥದ್ದು. ಸೊ ನಾನು ಬಂದಿರೋದು ಪಾಪ್ಯುಲರ್ ಕಾರ್ಸ್ಗೆ. ಇಲ್ಲಿ ಎಲ್ಲ ರೀತಿಯ ಫಾರ್ಚುನರ್ಗಳು ಸಿಗುವಂಥದ್ದು. 4x2 ಆಟೋಮೆಟಿಕ್ ಆಗಲಿ, 4x2 ಮ್ಯಾನ್ಯುವಲ್ ಆಗಲಿ, ಅಥವಾ 4x4 ಮ್ಯಾನ್ಯುವಲ್ ಆಗಲಿ, ಯಾವುದೇ ಥರ ಸಿಗ್ಮಾ ಆಗಲಿ ಅಥವಾ ಓಲ್ಡ್ ಫಾರ್ಚುನರ್ ಆಗಲಿ, ಈವನ್ ಇನೋವಾಗಳು ಕೂಡ ಇಲ್ಲಿ ಅವೈಲಬಲ್ ಇರುತ್ತೆ. ಆ್ಯಂಡ್ ಇವರೆಲ್ಲ ತೊಗೊಂಬರೋದು ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾ ಏನು ಟೊಯೋಟಾ ಶೋರೂಮ್ಗಳಿರುತ್ತೆ ಅಲ್ಲಿಂದನೇ ತೊಗೊಂಬರುವಂಥದ್ದು. ಗಾಡಿಗಳು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಯಾವೆಲ್ಲ ಗಾಡಿ ಇದೆ ಆ್ಯಂಡ್ ಏನು ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಫಾರ್ಚುನರ್ ವಾಲಾ, ಫಾರ್ಚುನರ್ ಕಿಂಗ್ ರೈಸ್ ಬೈ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬೈ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೆ ಎಲ್ಲರಿಗೂ ಅಸ್ಲಾಂ ವಲೈಕುಮ್, ನಮಸ್ಕಾರ. ಕಿರಣ್ ಬೈ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಚಾನಲ್ಗಿಂದ ನಾವು ಭಾಳ ಪಾಪ್ಯುಲರ್ ಆಗಿದ್ದೀವಿ. ಆ ಪ್ರಕಾರ ನಿಮಗೆ ಪ್ರತಿ 1 ಮಂತು ನಾವು ನೆನೆಸ್ಕೊಳ್ತೀವಿ. ನಮ್ಮ ಬ್ರದರ್ ರೆಸ್ಪಾನ್ಸು ಭಾಳ ಸೂಪರಾಗಿ ಸಿಗ್ತಾ ಇದೆ ನಮಗೆ. ಕಿರಣ್ ಬೈ ಕಡೆಯಿಂದ ನಮಗೆ ಸೇಲು ಚೆನ್ನಾಗಿದೆ. ವೀಕ್ಷಕರಿಗೆ ನಮ್ಮ ಕಡೆಯಿಂದ ಗಾಡಿಗಳು ಯಾರು ತೊಗೊಂಡೋಗಿದ್ದಾರೆ ಅವ್ರಿಗೆ ಏನೂ ಅವಶ್ಯಕತೆ ಇಲ್ಲ, ಏನೂ ಪ್ರಾಬ್ಲಮ್ಸ್ ಇಲ್ಲ. ಮತ್ತು VVIPs ಬರ್ತಾವ್ರೆ, ಸೆಲೆಬ್ರಿಟೀಸ್ ಬರ್ತಾವ್ರೆ, MLAs MPs ಇರಲಿ, ರೈತರು ಇರಲಿ, ಭಾಳ ಜಾಗದಲ್ಲಿ ನಾವು ಗಾಡಿಗಳು ಸೇಲ್ ಮಾಡಿದ್ದೀನಿ. ಇದೇ ವೀಡಿಯೋದಂತ ಏನಿಲ್ಲ, ಬೇರೆ ವೀಡಿಯೋದಲ್ಲಿಂದನೂ ಮಾಡಿದ್ದೀವಿ. ಕಿರಣ್ ಬೈ ಹೆಂಗಂದರೆ ನಮಗೆ ಭಾಳ ಸ್ಪೆಷಲಿ ಟ್ರೀಟ್ ಮಾಡ್ತಾರೆ. ಆ ಪ್ರಕಾರ ನಮ್ಮ ವೀಡಿಯೋನೂ ಭಾಳ ಚೆನ್ನಾಗಿ ಓಡಿದೆ, ಭಾಳ ಸೇಲು ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಗಾಡಿ ಬಗ್ಗೆ ನಿಮಗೆ ಡೀಟೇಲ್ ಕೊಡೋಣ ಅಂದರೆ, ಕಿರಣ್ ಬೈ ಆಲ್ರೆಡಿ ಕೊಟ್ಟಿರ್ತಾರೆ ನಮ್ಮ ಬಗ್ಗೆ. ನಾವು ಪಾಪ್ಯುಲರ್ ಆಗಿದ್ದೀವಿ ನಿಮ್ಗೆ ಗೊತ್ತಿರೋದ ಪ್ರಕಾರ. ಗಾಡಿಗಳು ಈ ಸದ್ಯಕ್ಕೆ ನಮ್ಮ ಹತ್ರ ಆಫರ್ ಪ್ರೈಸಸ್ಸಲ್ಲಿ ಐತೆ. ಒಂದು ಹಳೆ ಸ್ಟಾಕಲ್ಲಿ ಕಿರಣ್ ಬೈ, ಒಂದು ನಿಮ್ಮ ಹಳೆ ವೀಡಿಯೋದಲ್ಲಿ ಈ ಗಾಡಿಗಳು ಇರಲಿಲ್ಲ, ಬೇರೆ ವೀಡಿಯೋಸಲ್ಲಿನೂ ಗಾಡಿಗಳಿದೆ. ಆ ಗಾಡಿಗಳನ್ನು ಸಿಗ್ಮಾ ಗಾಡಿಗಳು ಸ್ಟಾಕ್ ಖಾಲಿ ಆಗಿದೆ, ಮೇಲೆ ಹಾಕಿದ್ದೆ ಬೇರೆ ವೀಡಿಯೋದಲ್ಲಿ. ಸದ್ಯಕ್ಕೆ ಒಂದು 4 ಗಾಡಿ ಇದೆ ತೋರಿಸೋಕ್ಕೆ, ಇನ್ನೊಂದು 2 ಗಾಡಿ ಆನ್ ದ ವೇ ಟ್ರಾನ್ಸ್ಪೋರ್ಟಲ್ಲಿದೆ. ಆ ಪ್ರಕಾರ ಪ್ರೈಸಸ್ಸು ನಿಮಗೆ ದೀಪಾವಳಿ ದಸರಾದಲ್ಲಿ ಇದ್ದಿದ್ದ ಗಾಡಿಗಳೆಲ್ಲ ಖಾಲಿ ಆಗಿದೆ. ಅದರಲ್ಲಿ ಒಂದು 2 ಗಾಡಿ ಉಳಿದಿದೆ, ಅದನ್ನು ತೋರಿಸೋಣ. ಉಳಿದಿದ್ದ ಗಾಡಿಗಳ ಇನ್ಫಾರ್ಮೇಷನ್ ಕೊಡೋಣ. ಪ್ರೈಸಸ್ ವೈಸು ಈ ಸಲ ನಿಮಗೆ ಬೆಸ್ಟ್ ಪ್ರೈಸಸ್ ಕೊಡ್ತೀನಿ. ನಮ್ಮ ವೀಕ್ಷಕರು ಯೋಚನೆ ಮಾಡಬೇಕು, ಏನು ನಮ್ಮ ಡೆಲ್ಲಿ ಪ್ರೈಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇದೆ ಅಂತ. ಪ್ರೈಸಸ್ ಕಾಂಪಿಟೇಟಿವ್ ಪ್ರೈಸ್, ಮಾರ್ಕೆಟ್ ಹುಡ್ಕಾಡಲಿ. ನಮ್ಮ ವೀಕ್ಷಕರಿಗೆ ಪೂರ್ತಿ ಮಾರ್ಕೆಟ್ ಹೋಗಿ ವಿಚಾರಣೆ ಮಾಡಿಕೊಂಡು ನೆಮ್ಮದಿಯಾಗಿ ಆರಾಮಾಗಿ ಕೂತ್ಕೊಂಡು ವ್ಯಾಪಾರ ಮಾಡಲಿ. ರೆಕಾರ್ಡ್ಸ್ ಬಗ್ಗೆ ರೆಕಾರ್ಡೆಡು, ಎಲ್ಲ ಗಾಡಿಗಳು ರೆಕಾರ್ಡೆಡ್ ಇದೆ. ಒಂದು ಗಾಡಿ ರೆಕಾರ್ಡ್ ಇಲ್ದಿರೋದು ಯಾವುದೂ ಸಿಗೋದಿಲ್ಲ ನಮ್ಮ ಹತ್ರ. ಪ್ರತಿಯೊಂದು ಗಾಡಿ ಸಣ್ಣ ಪುಟ್ಟ ನಮ್ಮ ಬಂಪರ್ಸ್ ಇರಲಿ, ಟಚಪ್ ಇರುತ್ತೆ, ಗ್ಲಾಸಸ್ ಇರಲಿ, ಕೆಲವೊಂದು ಗಾಡಿಗಳಿಗೆ ಚೇಂಜ್ ಇರುತ್ತೆ. ಆಕ್ಸಿಡೆಂಟಲ್ಲಿ ಮಾತ್ರ ಮೇಜರ್ ಆಕ್ಸಿಡೆಂಟ್ಸ್ ಏನು ಹಿಸ್ಟ್ರಿ ಸಿಗೋಲ್ಲ. ಲೈಕ್ ಆ್ಯಪ್ರಾನು, ಪಿಲ್ಲರ್ಸ್ ಇರಲಿ, ಇದೆಲ್ಲ ಸೇಫ್ ಇರುತ್ತೆ. ಪೈಂಟ್ಸ್ ಇರಲಿ,
ಇದೆಲ್ಲ ಜೆನ್ಯೂನ್ ಇರುತ್ತೆ. ಕಾರ್ ನಿಮಗೆ ಕ್ವಾಲಿಟಿ ಕಾರ್ ಸಿಗುತ್ತೆ. ಪ್ರೈಸಸ್ ವೈಸು ಇಡೀ ಮಾರ್ಕೆಟಲ್ಲಿ ಚಾಲೆಂಜ್ ಮಾಡಿ ಕೊಡ್ತೀನಿ. ಇನ್ಶಾಲ್ಲ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಆ ಥರ ಪ್ರೈಸಸ್ ಕೊಡ್ತೀನಿ. ಡೆಲ್ಲಿಗೆ ಹೋಗಿದ್ರೆ 21 ಲಕ್ಷ 22 ಲಕ್ಷಕ್ಕೆ ಏನು ಗಾಡಿಗಳು ಸಿಗ್ತವೆ. ಸದ್ಯಕ್ಕೆ ಡೆಲ್ಲಿ NCR ಅಲ್ಲಿ ನವಂಬರ್ 1 ಪ್ರೈಸಸ್ ಲಾಕ್ ಇತ್ತು. ಅಲ್ಲಿನೂ ಗಾಡಿಗಳು ಸಿಗೋದು ಕಷ್ಟ ಇದೆ. ಪ್ರೈಸಸ್ ಯಾಕೆ ಹೈಕ್ ಆಗಿದೆ, ಅಲ್ಲಿನೂ 15 ಇಯರ್ಸ್ ಪಾಸಿಂಗ್ ಕೊಡೋಣ ಅಂತ ಅಲ್ಲಿ ಪ್ಲ್ಯಾನಿಂಗ್ ನಡೀತಾ ಇದೆ. ಇದು ಇರೋದು ಸ್ಟಾಕ್ ಬಂದು ಗ್ರ್ಯಾಬ್ ಮಾಡಿ. ಅಲ್ಲಿ ಪ್ರೈಸಸ್ ಜಾಸ್ತಿ ಆಯ್ತು ಅಂದರೆ ಇಲ್ಲಿನೂ ಪ್ರೈಸಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಆಗಿದ್ರೆ ಎಲ್ಲರಿಗೂ ಅದೇ ಆಗುತ್ತೆ, ನನಗೂ ನಿಮಗೂ ಅದೇ ಆಗುತ್ತೆ. ಆ ಪ್ರಕಾರ ಇರೋದು ಸ್ಟಾಕಲ್ಲಿ ಪ್ರೈಸಸ್ಸು ಬೆಸ್ಟ್ ಪ್ರೈಸಸ್ ಕೊಡ್ತಾನೆ. ಇವತ್ತಿಂದ ವೀಡಿಯೋ ನಿಮಗೆ ತಳದು ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ, ತೋರಿಸೋಣ ನಮ್ಮ ವೀಕ್ಷಕರೇ. ಕಿರಣ್ ಬೈ ಸೂಪರ್ ಬೈ. ಆ್ಯಂಡ್ ವೀಕ್ಷಕರ ಇನ್ನೊಂದು GST ಕಡಿಮೆ ಆಗಿರೋದ್ರಿಂದ ಪ್ರೈಸಸ್ಸು ಇಷ್ಟೊಂದು ಡಿಫ್ರೆನ್ಸಸ್ಸಲ್ಲಿ ಕಡಿಮೆ ಆಗಿ ನಿಮಗೆ ತೋರಿಸ್ತಾ ಇರೋದು ಬೆಸ್ಟ್ ಪ್ರೈಸಸ್ ಇದೆ. ಒಂದ್ಸಲಿ ನೋಡ್ಕೊಳ್ಳಿ ಆ್ಯಂಡ್ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಆಗಿದ್ರೆ ಲೋಯೆಸ್ಟ್ ಮಾರ್ಜಿನಲ್ಲಿ ನಾನು ಗಾಡಿ ಸೇಲ್ ಮಾಡ್ತಾ ಇದ್ದೀನಿ. ಡೆಲ್ಲಿ ಹೋಗಿ ಖರ್ಚು ಮಾಡ್ಕೊಂಡು ಬರೋದು ದುಡ್ಡಲ್ಲಿ ಇಲ್ಲಿ ಗಾಡಿಗಳು ತೋರಿಸ್ತಾ ಇದ್ದೀನಿ. ಡೆಲ್ಲಿನಲ್ಲಿ ಏನು ಪ್ರೈಸ್ ಸಿಗ್ತಾ ಇದೆ ಆ ಪ್ರೈಸಲ್ಲಿ ಅಲ್ಲಿಂದ ನಿಮಗಿಂತ ಮುಂಚೆ ನಾವು ದುಡ್ಡು ಹಾಕಿದ್ದೀವಿ, ವಿಚಾರಣೆ ಮಾಡಿದ್ದೀವಿ. ಅಲ್ಲಿ ಹೋಗೋದು, ಹೋಟ್ಲಲ್ಲಿ ಸ್ಟೇ ಆಗೋದು, ಖರ್ಚು ಮಾಡೋದು ಸೆಕೆಂಡರಿ, ನಿಮ್ಮ ಇಷ್ಟ. ಅದು ಅಲ್ಲಿ ಹೋಗೋದು ಅದು ಆಪ್ಷನಲ್. ನಮಗೂ ಒಂದು ತೊಗೊಳ್ಳಿ. ಪಾಪ್ಯುಲರ್ ಕಾರ್ಸ್ ಬನ್ನರ್ಘಟ್ಟ ಮೇನ್ ರೋಡ್ ಬಿಲೆಕಳ್ಳಿ ಬಸ್ ಸ್ಟ್ಯಾಂಡಲ್ಲಿನೇ ಇರೋದು, ಜಾಸ್ತಿ ದೂರ ಇಲ್ಲ. ನಾವು ತೊಗೊಳ್ಳಿ ಅದೇ ವಿಚಾರದಿಂದ ಬನ್ನಿ ಅಂತ ಹೇಳಲ್ಲ. ಬಂದು ವಿಸಿಟ್ ಮಾಡಿ, ಗಾಡಿ ನೋಡಿ, ಕ್ವಾಲಿಟಿ ನೋಡಿ, ಪ್ರೈಸಸ್ ನೋಡಿ. ಆಮೇಲೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಿಮ್ಗೆ ಎಲ್ಲಿ ಬೇಕಾದರೂ ತೊಗೋಬೋದು. ಅಂದರೆ ಇನ್ನೊಂದು ಇನ್ಫಾರ್ಮೇಷನ್ ಕಿರಣ್ ಬೈ, ಹೊಸ ಗಾಡಿ ಸಿಗೋದು ಪ್ರೈಸಸಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ನಮ್ಮ ಕ್ರೆಟಾ ಇರಲಿ, ಕ್ರೆಟಾ ಲವರ್ಸು, XUV ಲವರ್ಸು, ಆ ಪ್ರೈಸಸಲ್ಲಿ ಹೊಸ ಗಾಡಿಗಳಿಗೆ 25 ಲಕ್ಷ 30 ಲಕ್ಷ ಖರ್ಚು ಮಾಡೋದು. ಆ ಪ್ರೈಸಸಲ್ಲಿ ಫಾರ್ಚುನರ್ 55 ಲ್ಯಾಕ್ಸ್ ಇದೆ ಆನ್ ರೋಡ್ ಇವತ್ತಿಂದು. ಈ ಗಾಡಿಗಳೆಲ್ಲ ಆಗ 17-18ನಲ್ಲಿ 45 ಲ್ಯಾಕ್ಸ್ 47 ಲ್ಯಾಕ್ಸ್ ಇತ್ತು. ಆ ಪ್ರೈಸಸ್ಸು ಆ ಥರನೇ ಕೊಡ್ತೀನಿ. 50% ಪ್ರೈಸಸಲ್ಲಿ ಕೊಡ್ತೀನಿ. ಶೋರೂಮಿಂದ 50% ಪ್ರೈಸಸಲ್ಲಿ ಕೊಡ್ತೀನಿ. ನೀವು ನೋಡ್ಬೋದು, ಬೇರೆ ಜಾಗ ಕಂಪೇರ್ ಮಾಡ್ಬೋದು. ಇವತ್ತೊಂದು ಫಸ್ಟ್ ಗಾಡಿ 2017 ಸಿಂಗಲ್ ಓನರ್ ಗಾಡಿ 1,49,000 ಕಿಲೋಮೀಟರ್ ಓಡಿದೆ. ಕಿರಣ್ ಬೈ, ಕಾರ್ ಕ್ವಾಲಿಟಿ ನೋಡ್ಬೋದು, ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಸಮೇತ. ನಿಮಗೆ ಇಂಟೀರಿಯರ್ ಬ್ರ್ಯಾಂಡ್ ನ್ಯೂ ಇದೆ. ಗಾಡಿ ಪ್ರೈಸು ಕಿರಣ್ ಬೈ, ಪ್ರೈಸ್ ವೈಸ್ ನಿಮಗೆ ಬೆಸ್ಟ್ ಪ್ರೈಸ್ 22 ಲ್ಯಾಕ್ಸ್ 22 ಲಕ್ಷ ವಿತ್ NOC ಕೊಡ್ತೀನಿ. ಒಂದೇ ದಿನಲ್ಲಿ 22 ಲಕ್ಷಕ್ಕೆ 2017 ಇಡೀ ಮಾರ್ಕೆಟಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ರೆಕಾರ್ಡೆಡ್ ಓಡಿರೋದು ಸಿಂಗಲ್ ಓನರ್ ಗಾಡಿ. TRD ಗ್ರಿಲ್ ಇದೆ ಫ್ರಂಟಲ್ಲಿ, ಔಟ್ಲುಕ್, ಬಾಡಿ ಲೈನ್ ನೋಡ್ಬೋದು. ಬಂಪರ್ ಬಿಟ್ಟರೆ ಏನು ಕೆಲಸ ಆಗಿಲ್ಲ ಗಾಡಿದು. ರೆಕಾರ್ಡಲ್ಲಿ ಕಂಪನಿಯಲ್ಲಿ ತಗೊಳ್ಳಿ, ನಾನು ಕೊಡ್ತೀನಿ, ಆಮೇಲೆ ವ್ಯವಹಾರ ಮಾಡಿ. ನಾನು ಯಾವತ್ತೂ ಅದೇ ಹೇಳ್ತೀನಿ ವೀಡಿಯೋಸಲ್ಲಿ, ರೆಕಾರ್ಡೆಡ್ ಗಾಡಿ ಮಾತ್ರ ಸೇಲ್ ಮಾಡ್ತೀನಿ. ಆ್ಯಂಡ್ ವೀಕ್ಷಕರೇ, ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ 25 ಲ್ಯಾಕ್ಸಲ್ಲಿ ನ್ಯೂ ಕಾರ್ ತಗೊಳ್ಳೋ ಬದಲು ಈ ಗಾಡಿ ತಗೋಬಹುದು ಅಂತ. ಅದಕ್ಕಿಂತ ಕೆಳಗಡೆ ಬಿಟ್ಕೊಡ್ತಾ ಇದ್ದೀನಿ. 22 ಲಕ್ಷ ಈ ಗಾಡಿಗೆ ವಿತ್ NOC ಹೇಳ್ತಾ ಇರೋದು. 3 ಲಕ್ಷ ಟ್ಯಾಕ್ಸ್ ಬಂದ್ರು 25 ಲಕ್ಷಕ್ಕೆ ಫಾರ್ಚುನರ್, ಅದು ಕೂಡ 4x2 ಆಟೋಮೆಟಿಕ್ ಮ್ಯಾನ್ಯುಯಲ್ ಒಳ್ಳೆ ಗಾಡಿ ಸಿಗ್ತಾ ಇದೆ. ಆ್ಯಂಡ್ TRD ಕಿಟ್ ಎಲ್ಲ ಹಾಕಿದ್ದಾರೆ, ನೋಡ್ತಿರ್ಬೋದು. ಸೊ ಗಾಡಿ ಕೂಡ ಪ್ರಿಸ್ಟೀನ್ ಕಂಡೀಷನ್. ಆಫರ್ ಕೊಡೋಣ ಕಿರಣ್ ಬೈ ನಮ್ಮ ವ್ಯೂವರ್ಸ್ಗೆ. 5, 6, 7, 8, 9, 10 5, 6, 7, 8, 9, 10 ಟೋಟಲ್ ನಂಬರ್. ಪಾಪ್ಯುಲರ್ ಕಾರ್ಸಿಂದ ಕಸ್ಟಮರ್ ಏನು ಕೇಳ್ತಾರೆ ಲೆಕ್ಕ ಹಾಕಿದ್ರಿ, ಇಷ್ಟು ನಂಬರ್ ಬೇಕಾದ್ರು ಗಿಫ್ಟ್ ನಮ್ಮ ಕಡೆಯಿಂದ. ನೀವು ತಡ ಮಾಡೋದು ಬೇಡ, ಬನ್ನಿ ಗಾಡಿಗಳು ನೋಡ್ಕೊಳ್ಳಿ. ಕ್ವಾಲಿಟಿ ಕಾರ್ಸ್ ಇದೆ. ಇನ್ನೊಂದು ಆಪ್ಷನಲ್ಲಿ ಇದು ನಾನು ಗಿಫ್ಟು ಕೊಡ್ತಾ ಇದ್ದೀನಿ. VIP ನಂಬರ್ ಸಿಗಲ್ಲ. VIP ನಂಬರ್ಗೆ ಏನು DD ನೀವು ಕಟ್ತೀರಾ RTOಗೆ, ಆ ಪ್ರಕಾರ ನಿಮ್ಗೆ ಸಿಗ್ಬೋದು. ಇದು ಟೋಟಲ್ ನಂಬರ್ ಏನು ಲೆಕ್ಕ ಹಾಕ್ತೀರಾ ಅದ್ರದ್ದು ನಾನು ಮುಂದೆ ಗಿಫ್ಟಲ್ಲಿ ಕೊಡ್ತೀನಿ. ಪ್ರೈಸ್ ವೈಸು ನೀವು ವಿಡಿಯೋ ಮಾಡ್ತೀರಾ ಬೇರೆ ಜಾಗದಲ್ಲೇನೋ, ಅವ್ರದ್ದು ಒಳ್ಳೇದು ನಮ್ಮ ಕೆಟ್ಟದಂತ ಹೇಳಲ್ಲ. ನಮ್ಮ ಪ್ರೈಸು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಫಾರ್ಚುನರ್ದಲ್ಲಿ ಮಾತ್ರ. ಎಸ್. ನೆಕ್ಸ್ಟ್ ಇನ್ನೊಂದು ಬ್ಲ್ಯಾಕ್ ಕಲರ್ ಫಾರ್ಚುನರ್ ಇದೆ. ಬ್ಲ್ಯಾಕ್ ಲವರ್ಸ್ಗೆ ಬ್ರ್ಯಾಂಡ್ ನ್ಯೂ ಇದೆ ಕಾರು. ಒಂದು ಬಂಪರ್ ಟಚ್ ಅಪ್ ಆಗಿದೆ ಮಾತ್ರ. 1,74,000 ಕಿಲೋಮೀಟರ್ ಕೇವಲ ಮಾತ್ರ ಓಡಿದೆ. 23,50,000 ವಿತ್ NOC ಕೊಡ್ತೀನಿ ಕಿರಣ್ ಬೈ. 23,50,000ಗೆ ನಿಮ್ಗೆ ಆಫರ್ ಮಾಡ್ತಾ ಇದ್ದೀನಿ. ಒಂದಿನ ಅಲ್ಲಿ ಕರ್ನಾಟಕ ನಂಬರ್ ಸಿಟಿ ಒಳಗೆ ರೀಜನಲ್ಲಿ. ಹಳ್ಳಿ ಕಡೆ ರೈತರಿಗೆ ಯಾರಾದರೂ ಬೇರೆ ಊರಕ್ಕೆ, ಈಗ ಕೋಲಾರ ಡಿಸ್ಟ್ರಿಕ್ಟು, ಬೆಳಗಾಮು, ಬಿಜಾಪುರ, ಮೈಸೂರು ಈ ಥರ ಇಂದ ಹುಬ್ಳಿ, ಧಾರವಾಡ ಇಲ್ಲಿಂದ ಜನ ಬರ್ತಾರೆ. ಅವ್ರಿಗೆಲ್ಲರಿಗೂ ಒಂದು ವಾರ ಟೈಮ್ ತೊಗೊಳ್ತೀನಿ. ರೀಜನ್ ಕಡೆ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ. ಸಿಟಿ ಒಳಗೆ 1, 2, 01, 02, 03, 04, 5, 51, 52, 43 ಇದೆಲ್ಲ ಸಿಟಿ ಒಳಗೆ ಒಂದೇ ದಿನ 24 ಅವರ್ಸಲ್ಲಿ ನಂಬರ್ ಕೊಡ್ತೀನಿ. 23,50,000 2018 ಮಾಡಲ್ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಬಂದು ಗಾಡಿ ನೋಡಿ. 100% ಟೈರ್ಸ್ ಇದೆ, ನ್ಯೂ ಟೈರ್ಸು. 4x2 ಮ್ಯಾನ್ಯುಯಲ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕಾರು, ಬ್ರ್ಯಾಂಡ್ ನ್ಯೂ ಇದೆ. ಬ್ಲ್ಯಾಕ್ ಲವರ್ಸ್ಗೆ ಬಂದು ಗಾಡಿ ನೋಡಿ. ಪರ್ಚೇಸಿಂಗ್ ಇಸ್ ಸೆಕೆಂಡರಿ. ಪ್ರೈಸ್ ವೈಸ್, ಕ್ವಾಲಿಟಿ ವೈಸ್ ಗಾಡಿ ತೋರಿಸಿದ್ದೀನಿ. ಈ ಗಾಡಿ ನಿಮಗೆ 2017 ಮಾಡಲ್ ಫೇಸ್ ಲಿಫ್ಟ್ ಎಡಿಷನ್ ಕಿಟ್ ಇದೆ. ಫ್ರಂಟಲ್ಲಿ
1.5 ಲಕ್ಷ ರೂಪಾಯಿದು ಅಲಾಯ್ ವೀಲ್ಸ್ ಇದೆ, ಬ್ರಾಡ್ ಟೈರ್ಸ್ ಇದೆ ಕಾರಲ್ಲಿ. 3 ಲಕ್ಷ ರೂಪಾಯಿದು ಎಕ್ಸ್ಟರ್ನಲ್ ಫಿಟ್ಟಿಂಗ್ಸ್ ಆಗಿದೆ ಕಾರಲ್ಲಿ. 2017 ಆಟೋಮೆಟಿಕ್ ಲವರ್ಸ್ಗೆ ಪ್ರೈಸ್ ಈ ಗಾಡಿದು 2450 ಇತ್ತು. ಈ ವಿಡಿಯೋದಲ್ಲಿ ನೋಡಿ ಕಿರಣ್ ಬೈ ವಿಡಿಯೋದಲ್ಲಿಗೆ 23,50,000 ವಿತ್ NOC ಕೊಡ್ತೀನಿ. 23,50,000 ಮಾಡಿಕೊಡ್ತೀನಿ. 17 ಆಟೋಮೆಟಿಕ್ ಫ್ರಂಟು 2024 ಬಂದಿರೋ ಶೇಪ್ ಇದು. ಅದನ್ನು 2017, ಇದನ್ನು 2017 ಅಂದ್ಕೊಳ್ಳಿ. ಈ ಶೇಪ್ ಕನ್ವರ್ಟ್ ಆಗಿದೆ. ಬ್ರಾಡ್ ಅಲಾಯ್ ವೀಲ್ಸ್ ಇದೆ. 3 ಲಕ್ಷ ರೂಪಾಯಿ ಎಕ್ಸ್ಟರ್ನಲ್ ಫಿಟ್ಟಿಂಗ್ ಇದೆ. ಸೂಪರ್ ಕಂಡೀಷನಲ್ಲಿ ಇದೆ ಕಾರು. 1,37,000 ಓಡಿದೆ ರೆಕಾರ್ಡ್ ಸಮೇತ. 23,50,000 ಪ್ಲಸ್ ಟ್ಯಾಕ್ಸ್ ನಿಮ್ಗೆ ಏನಿರುತ್ತೋ ಮಾಡಿಕೊಡ್ತೀನಿ. ಬರೀ ಯಾವುದು ಗಾಡಿಗಳು ನಾವು ಮುಂಚೆ ನಂಬರ್ಸು ಮಾಡ್ತಾ ಇದ್ವಿ ಕಿರಣ್ ಬೈ, ಈಗ ನಂಬರ್ಸ್ ನಾವು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ, ಕೆಲವರು ನಮ್ಮ ವೀಕ್ಷಕರು ಆಂಧ್ರದಿಂದ ಬರ್ತಾ ಇದ್ದಾರೆ, ಕೆಲವರು ತಮಿಳ್ನಾಡು, ಕೇರಳದಿಂದ, ಬೇರೆ ಸ್ಟೇಟಿಂದ ಬಂದರೆ ಅವ್ರಿಗೆ ಈಸಿ ಇರುತ್ತೆ. ನಾವು ಇಲ್ಲಿ ಟ್ಯಾಕ್ಸ್ ಪೇ ಮಾಡಿಬಿಟ್ರೆ ಆ ಗಾಡಿ ಇವರು ಅಲ್ಲಿಗೆ ತೊಗೊಂಡು ಹೋಗ್ಬೇಕಂದ್ರೆ ತಿರ್ಗಾ ರೀಟ್ಯಾಕ್ಸ್ ಪೇ ಮಾಡಬೇಕು, ಅದು ಕಷ್ಟ ಆಗುತ್ತೆ. ಆ ಪ್ರಕಾರ ಪ್ರೈಸಸ್ ವೈಸ್ ನಿಮಗೂ ಒಳ್ಳೆ ಪ್ರೈಸಲ್ಲಿ ಇರುತ್ತೆ. NOC ಸಮೇತ ಕೊಡ್ತಾ ಇದ್ದೀನಿ. ಓಕೆ, NOC ಸಮೇತ ಕೊಟ್ಟರೆ ಅವ್ರಿಗೂ ಹೆಲ್ಪ್ಫುಲ್ ಇರುತ್ತೆ, ನಮಗೂ ಹೆಲ್ಪ್ಫುಲ್ ಇರುತ್ತೆ, ಚಾಯ್ಸ್ ನಂಬರ್ ಮಾಡ್ಕೊಡ್ಗೂ ಹೆಲ್ಪ್ಫುಲ್ ಇರುತ್ತೆ. ಎಸ್. ನೆಕ್ಸ್ಟು ಬೈ 2018 ಸಿಂಗಲ್ ಓನರ್ ಗಾಡಿ, 1,10,000 ಚಿಲ್ಲರೆ ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್, TRD ಗ್ರಿಲ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ವೈಸು ಬೆಸ್ಟ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಕಿರಣ್ ಬೈ. 2018 ಮಾಡಲ್ ಸಿಂಗಲ್ ಓನರ್, 1,10,000 ಲೋ ಮೈಲೇಜ್, 10 ಲಕ್ಷ ಓಡಿಸ್ಬೋದು. ಟೊಯೋಟಾ ಇಂಜಿನ್ ಲೋ ಮೈಲೇಜಲ್ಲಿ ಇರೋದು, ಬ್ರ್ಯಾಂಡ್ ನ್ಯೂ ಇದೆ ಕಾರ್. ಪ್ರೈಸ್ ವೈಸು 23,50,000 ಕೊಡ್ತೀನಿ. 3.5 ಲಕ್ಷ ರೂಪಾಯಿ, 3,80,000, 4 ಲಕ್ಷ ರೂಪಾಯಿ ಹತ್ತತ್ರ ಟ್ಯಾಕ್ಸ್ ಆ್ಯಡ್ ಆನ್ ಮಾಡ್ಕೋಬೋದು. 4 ಲಕ್ಷ ರೂಪಾಯಿ ಅಂದ್ಕೊಂಡ್ರು 29,500 ಮಾರ್ಕೆಟಲ್ಲಿದೆ. 2750 ಕೊಡ್ತೀನಿ. ಸೂಪರ್. ನೆಕ್ಸ್ಟ್ ಇನೋವಾಗಳು ಕೂಡ ಸಾಕಷ್ಟು ಇನೋವಾಗಳು ಅವೈಲಬಲ್ ಇದೆ. ಎಸ್ ಸರ್, ಇನೋವಾ ಕ್ರಿಸ್ಟಾ ಮ್ಯಾನ್ಯುಯಲ್ ವಿ ವರ್ಷನ್ನು ಸಿಂಗಲ್ ಓನರ್, 137 ಓಡಿದೆ ರೆಕಾರ್ಡ್ ಸಮೇತ. ಪೋಲ್ ವೈಟು ಮ್ಯಾನ್ಯುಯಲ್ ವಿ, ಇಂಟೀರಿಯರ್ ಬ್ರ್ಯಾಂಡ್ ನ್ಯೂ ಇದೆ. ಗಾಡಿ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಪ್ರೈಸ್ ವೈಸು ಕಿರಣ್ ಬೈ ಬೆಸ್ಟ್ ಪ್ರೈಸ್ 16,50,000 ವಿತ್ NOC ಇರೋದು. 15,50,000 ವಿತ್ NOC ಕೊಡ್ತೀನಿ. 15,50,000 ವಿತ್ NOC. 18 ಮಾಡಲ್ ಸಿಂಗಲ್ ಓನರ್ ಗಾಡಿ, 137 ಓಡಿದೆ. ಬೆಸ್ಟ್ ಪ್ರೈಸ್ ಇದು. ವಿಚಾರಣೆ ಮಾಡಿ, ವೈಟ್ ಗಾಡಿಗಳು ಸಿಗೋದು ಹೆಚ್ಚು ಮಾರ್ಕೆಟಲ್ಲಿ. ನಮ್ಮ ಹತ್ರ ಸಿಕ್ಕಾಪಟ್ಟೆ ಕ್ರಿಸ್ಟಾ ಇದೆ, 6 ಕಾರ್ಸ್ ಇದೆ ಕ್ರಿಸ್ಟಾ. ಪ್ರತಿಯೊಂದು ಗಾಡಿ ಮಾಹಿತಿ ಕೊಡೋಣ. ಆಟೋಮೆಟಿಕ್ ಲವರ್ಸ್ಗೆ ಆಟೋಮೆಟಿಕ್ ಗಾಡಿನೂ ಇದೆ. ಆಟೋಮೆಟಿಕ್ 2018 2.8Z ಸಿಂಗಲ್ ಓನರ್ ಗಾಡಿ, 1,40,000 ಹತ್ತತ್ರ ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡ್ಬೋದು. ಪ್ರೈಸ್ ವೈಸು ನಿಮಗೆ ಬೆಸ್ಟ್ ಪ್ರೈಸ್ ಕಿರಣ್ ಬೈ 16,50,000 ವಿತ್ NOC ಕೊಡ್ತೀನಿ. 16,50,000 ವಿತ್ NOC ಕೊಡ್ತೀನಿ. 2018 2.8Z ಫುಲ್ಲಿ ಟಾಪ್ ಆ್ಯಂಡ್ ಆಟೋಮೆಟಿಕ್. ಓಕೆ, ಸಿಂಗಲ್ ಓನರ್, ಪಲ್ ವೈಟ್. ಮ್ಯಾನ್ಯುಯಲ್ ಬೇಕಾದರೂ ಮ್ಯಾನ್ಯುಯಲ್ ತೊಗೊಳ್ಳಿ, ಆಟೋಮೆಟಿಕ್ ಬೇಕಾದರೂ ಆಟೋಮೆಟಿಕ್ ತೊಗೊಳ್ಳಿ. ಇದು 15,000 ಕೊಡ್ತೀನಿ, ಇದು 16,000 ಕೊಡ್ತೀನಿ ವಿತ್ NOC. ನೆಕ್ಸ್ಟ್ ಓಲ್ಡ್ ಫಾರ್ಚುನರ್ ನೋಡ್ತೀವಿ. ಓಲ್ಡ್ ಫಾರ್ಚುನರ್ನಲ್ಲಿನೂ ನಿಮಗೆ 4 ಆಪ್ಷನ್ ಇದೆ. ಮ್ಯಾನ್ಯುಯಲ್ 4x4, ಆಟೋ 4x4, ಆಟೋ 4x2, ಮ್ಯಾನ್ಯುಯಲ್ 4x2. ಈ ಆಪ್ಷನ್ಸ್ ಇದೆ. ಈ ಗಾಡಿಗಳಿಂದಾನೇ ನಮ್ಮ ಹೆಸರು ಮುಂದಕ್ಕೆ ದೇವರು ತಂದಿರೋದು. ಈ ಗಾಡಿನೇ ಫಾರ್ಚುನರ್ದು ಆಲ್ವೇಸ್ ಗ್ರ್ಯಾಂಡ್ ಲುಕ್ ಇದು. ಇದಕ್ಕಿಂತಾನೆ ಫಾರ್ಚುನರ್ ಹೆಸರು ಉಳಿದಿರೋದು. ಹೌದೌದು. ಈ ಗಾಡಿ ಆಟೋಮ್ಯಾಟಿಕ್ 2015 ಸಿಂಗಲ್ ಓನರ್ ಗಾಡಿ ಕಿರಣ್ ಬೈ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. DRL ಹೆಡ್ಲೈಟ್ಸಲ್ಲಿ DRL ಕಿಟ್ ಇದೆ. ಟೈರ್ಸ್ ನಿಮಗೆ 80% ಟೈರ್ಸ್ ಇದೆ. ಓಕೆ, ಆಟೋಮೆಟಿಕ್ ಗಾಡಿ. 15 ಲಕ್ಷಕ್ಕೆ ವಿತ್ NOC ಕೊಡ್ತೀನಿ. 15 lakhs ವಿತ್ NOC. 15 ಲಕ್ಷಕ್ಕೆ 2015 4x2 ಆಟೋಮೆಟಿಕ್ ಸಿಂಗಲ್ ಓನರ್ ಬ್ರ್ಯಾಂಡ್ ನ್ಯೂ ಗಾಡಿ ಒಳ್ಳೇದು ಕೊಡ್ತೀನಿ. ಆ್ಯಂಡ್ ವೀಕ್ಷಕರೇ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಾದ್ರೆ 18 ಲಕ್ಷದಿಂದ 25 ಲಕ್ಷದಲ್ಲಿ ಹೊಸ ಕಾರ್ ನೋಡ್ತಿರೋರಿಗೆ ಅಂತ ಹೇಳಿದೆ. ಆ್ಯಕ್ಚುಲಿ 18 ಲಕ್ಷನೂ ಬೇಕಾಗಲ್ಲ, 15 ಲಕ್ಷದ ರೇಂಜಲ್ಲೇ ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ. ಬ್ಲ್ಯಾಕ್ ಕಲರಲ್ಲಿ 4x4 ಆಟೋಮೆಟಿಕ್ಕು ನಮ್ಮ ಕಸ್ಟಮರ್ಗೊಂದು ಸೋಲ್ಡ್ ಆಗಿತ್ತು, ಲೋನ್ ಆಗಿಲ್ಲ ಯಾವುದೂ ಕಾರಣಕ್ಕೂ. ಕರ್ನಾಟಕ ನಂಬರ್ ಆಗಿದೆ. 1,65,000 ಕಿಲೋಮೀಟರ್ ಮಾತ್ರ ಓಡಿದೆ. ಓಕೆ, ಬ್ರ್ಯಾಂಡ್ ನ್ಯೂ ಇದೆ ನಿಮಗೆ ಕಾರು. ಪ್ರೈಸಸ್ ವೈಸು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ. 18,50,000 ಆಫರ್ ಮಾಡಿದ್ದೀನಿ ಈ ಸಲ. 4x4 ಆಟೋ 2016 ಮಾಡಲ್. 16 ಮಾಡಲ್, ಬ್ಲ್ಯಾಕ್ ಇಂಟೀರಿಯರ್ ಇದೆ, ಅಪೋಲೋ ಟೈರ್ಸ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೊಡ್ತೀನಿ ಗಾಡಿಯಲ್ಲಿ. ಫ್ರೆಶ್ ಇನ್ಶೂರೆನ್ಸ್ ಮಾಡಿಕೊಡ್ತೀನಿ. ಓಕೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋದು ಕಾರು. ಪ್ರೈಸ್ 18,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದರಲ್ಲಿನೂ ಮಾಡಿಕೊಡ್ತೀನಿ ಕಿರಣ್ ಬೈ. ಮತ್ತೊಂದು ಸಿಗ್ಮಾ ಅದೇ ವೇರಿಯಂಟಲ್ಲಿ 17 ಮಾಡಲ್ ಸಿಂಗಲ್ ಓನರು, ಓಡಿರೋದು 1,10,000 ಮಾತ್ರ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಇದೆ.
ಪ್ರೈಸಸ್ಸು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀನಿ. ಗಾಡಿ ಪ್ರೈಸ್ ಒಂದು ನಿಮಗೆ 22,75,000 ಆಫರ್ ಮಾಡಿದ್ದೀನಿ. ಇನ್ನೂ ಏನು ನೆಗೋಷಿಯೇಟ್ ಆಗುತ್ತೋ ಆನ್ ಟೇಬಲ್ ಮಾಡ್ತೀನಿ. 2017 4x2 ಸಿಂಗಲ್ ಓನರ್ ಗಾಡಿ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಟೈರ್ಸ್ ಎಲ್ಲ ನಿಮಗೆ ಮೆಕೆಲನ್ ಟೈರ್ಸ್ ಇದೆ, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಮತ್ತೊಂದು ಇನೋವಾ ಕ್ರಿಸ್ಟಾ ಕಿರಣ್ ಬೈ ಚಾನ್ಸ್ ಪ್ರೈಸಲ್ಲಿ ಐತೆ. ಕಾರ್ ಕ್ವಾಲಿಟಿ ಕಾರ್ ಇದೆ. 1,60,000 ಕಿಲೋಮೀಟರ್ ಮಾತ್ರ ಓಡಿರೋದು. ಸೆಕೆಂಡ್ ಓನರ್ಶಿಪ್ಪಲ್ಲಿ ಇದೆ. ಓನರ್ ಹಠ ಮಾಡ್ತಾ ಇದ್ರು ವಿತೌಟ್ ಟ್ರಾನ್ಸ್ಫರ್ ಕೊಡೋಲ್ಲ ಅಂತ. ಲೋಕಲ್ ನಂಬರ್ ಮಾಡಿಸಿರೋದು. ಇದೂ UP ಗಾಡಿನೇ. ಸೆಕೆಂಡ್ ಓನರ್ ಹೆಸರು ಮಾಡಿ ನಮ್ಮ ಹುಡುಗನ ಮೇಲೇ ಮಾಡಿ ಓಡಿರೋದು ಒಂದೇ ಕೈಯಲ್ಲಿ. 16,50,000 ರೂಪಾಯಿಗೆ KA05 ನಂಬರ್ ಪಾಸಿಂಗ್. ಮ್ಯಾನ್ಯುಯಲ್ Z 2.4 Z ಕಿರಣ್ ಬೈ. ಬ್ರ್ಯಾಂಡ್ ನ್ಯೂ ಆಗಿದೆ ಕಾರು. 1,60,000 ಚಿಲ್ಲರೆ ಓಡಿದೆ. ಗೋಲ್ಡ್ ಕಲರಲ್ಲಿ ಬೆಸ್ಟಿಂದ ಬೆಸ್ಟ್ ಪ್ರೈಸ್ ಆಫರ್ ಮಾಡಿದ್ದೀನಿ. 16,50 ಮಾಡಿದ್ದೀನಿ. ಆನ್ ಟೇಬಲ್ ಇನ್ನೂ ಏನಾಗುತ್ತೆ ಅದನ್ನು ಮಾಡಿಕೊಡ್ತೀನಿ. 2.4 ಮ್ಯಾನ್ಯುಯಲ್ Z. ಮತ್ತೊಂದು ಫಾರ್ಚುನರ್ ಕಿರಣ್ ಬೈ KA01 ಪಾಸಿಂಗ್ ಆಗಿರೋದು. ಸೆಕೆಂಡ್ ಓನರ್ಶಿಪ್ಪಲ್ಲಿದೆ. 1,35,000 ಡ್ರೈವನ್. ಕರ್ನಾಟಕ ಲೋಕಲ್ ನಂಬರ್ ಆಗಿರೋದು. ಗಾಡಿ ನೋಡ್ಬೋದು, ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಪ್ರೈಸ್ ವೈಸು 16,75 ಇತ್ತು. 15,50,000 ಮಾಡ್ಕೊಡ್ತೀನಿ. 4x4 2014 ಸೆಕೆಂಡ್ ಓನರು. 4x4 ಗಾಡಿನೇ ನಿಮಗೆ 15,500,000 ಲಕ್ಷಕ್ಕೆ 15,500,000 ಲಕ್ಷಕ್ಕೆ ಫ್ಲಾಟ್ ಪ್ರೈಸ್. ಇದು ನಾನ್ ನೆಗೋಷಿಯಬಲ್ ಪ್ರೈಸ್ ಕೊಡ್ತಾ ಇದ್ದೀನಿ. ಬಂದು ಗಾಡಿ ನೋಡಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ಇದು UP ರಿಜಿಸ್ಟ್ರೇಷನ್ ಇದೆ. 2017 V ವರ್ಷನ್ ಇನೋವಾ ಕ್ರಿಸ್ಟಾ. ಕರ್ನಾಟಕ ನಂಬರ್ ಸಮೇತ 17,500,000 ಲಕ್ಷ ಇತ್ತು ಪ್ರೈಸು. ಈಗ ವಿತ್ ಕರ್ನಾಟಕ ನಂಬರೇ ಪ್ರೈಸ್ ನಿಮಗೆ 17V 160 ಚಿಲ್ಲರೆ ಓಡಿದೆ. ಪ್ರೈಸ್ ವೈಸ್ 16,50,000 ಕೊಡ್ತೀನಿ. 16.5ಗೆ ವಿತ್ ಕರ್ನಾಟಕ ನಂಬರ್ 17V ಕೊಡ್ತೀನಿ. ಇನ್ನೊಂದು ಸೇಮ್ ಕಲರ್ ಆಚೆ ತೋರಿಸಿದ್ದೀನಿ ಗಾಡಿ. ಅದು 16 ಮ್ಯಾನ್ಯುಯಲ್ Z ಸೆಕೆಂಡ್ ಓನರ್. ಇದು ಮ್ಯಾನ್ಯುಯಲ್ V 2017 ಫಸ್ಟ್ ಓನರ್. 165 ಚಿಲ್ಲರೆ ಏನು ಓಡಿದೆ ಹತ್ತತ್ರ. ಬ್ರ್ಯಾಂಡ್ ನ್ಯೂ ಇದೆ ಕಾರು. ಗಾಡಿ ಬಂದು ವಿಸಿಟ್ ಮಾಡಿ ನೋಡಿ. 16,50,000 ಕೊಡ್ತೀನಿ. ಓಕೆ. ಮತ್ತೊಂದು ಇನೋವಾ ಕ್ರಿಸ್ಟಾ G 40,000 ಓಡಿದೆ. ಸರ್ವಿಸ್ ರೆಕಾರ್ಡ್ ಸಮೇತ. ಸಿಂಗಲ್ ಓನರ್ ಗಾಡಿ. ಲಾಸ್ಟ್ ಟೈಮ್ ಇದೇ ಥರ ಒಂದು 28,000 ನಾವು ಗಾಡಿ ಓಡಿರೋದು ಬಂದಿತ್ತು ನಮ್ಮ ಹತ್ರ. ಅದೇ ಥರ ಸೇಮ್ ಗಾಡಿ ಬಂದಿದೆ. 40,000 ಸಿಂಗಲ್ ಓನರ್ G 2017. 16,50,000 ಪ್ರೈಸ್ ಮಡಗಿದ್ದೀನಿ. ಇನ್ನೂ ಏನು ಬೆಸ್ಟ್ ಆಗುತ್ತೋ ಆನ್ ಟೇಬಲ್ ಮಾಡಿಕೊಡ್ತೀನಿ. ಓಕೆ. ಮತ್ತೊಂದು ಲೆಕ್ಸಸ್ ಕಿಟ್ ಹಾಕಿರೋದು ಕಿರಣ್ ಬೈ. ಗಾಡಿ ಫಾರ್ಚುನರೇ ಇದು. ತೈವಾನ್ ಹೆಡ್ಲ್ಯಾಂಪ್ಸ್ ಇದೆ. ಫ್ರಂಟ್ ಲೆಕ್ಸಸ್ ಕಿಟ್ ಇದೆ. TRD ಕಿಟ್ಟು ಇದೆ. ಫುಲ್ಲಿ ಮಾಡಿಫಿಕೇಶನ್ 6 ಲಕ್ಷ ರೂಪಾಯಿ ಕಸ್ಟಮರ್ ಖರ್ಚು ಮಾಡಿದ್ರು. ಈ ಗಾಡಿ ನೋಡ್ಬೋದು, ಬಹಳ ಕ್ಲಾಸ್ ಆಗಿದೆ. ನಿಮಗೆ GR ಸ್ಪೋರ್ಟ್ ಸ್ಟೇರಿಂಗ್ ಇದೆ ಒಳಗಡೆ. ಬರೀ 40,000 ರೂಪೀಸ್ ವರ್ತ್ ಆಫ್ ಸ್ಟೇರಿಂಗ್ ಇದೆ. 1.5 ಲಕ್ಷ ರೂಪಾಯಿದು ಪ್ಯೂರ್ ಲೆದರ್ ಸೀಟ್ಸ್ ಇದೆ, ಅಪೋಲ್ಸ್ಟ್ರಿ. ಗಾಡಿ ಈಗ ನೋಡಿ ಆಂಬಿಯನ್ ಲೈಟ್ಸ್ ಇದೆ. ಗಾಡಿ ನೋಡಿ ಕ್ಲಾಸ್ ಆಗಿದೆ. 360 ಡಿಗ್ರಿ ಕ್ಯಾಮ್ರಾ ಇದೆ. ಆಸಮ್ ಆಗಿ ಮೇಂಟೈನ್ ಆಗಿದೆ ಕಾರು. 17,50,000 ಕೊಡ್ತೀನಿ. 6 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿರೋದು ಖರ್ಚೆ ಲೆಕ್ಕನೇ ಬೇರೆದಿದೆ. ಬ್ಯಾಕ್ ಸೈಡ್ ತೋರಿಸ್ಬೋದು ಕಿರಣ್ ಬೈ. ನೆಕ್ಸ್ಟ್ ಲೆವೆಲ್ ಮಾಡಿಫೈ ಆಗಿದೆ ಇದು. ಫುಲ್ಲಿ ಮಾಡಿಫೈಡ್ 4x4 ಆಟೋಮೆಟಿಕ್ ಇದು. ಓಕೆ ಓಕೆ. 2015 ಮಾಡೆಲ್ 4x4 ಆಟೋಮೆಟಿಕ್ KA04 ಪಾಸಿಂಗ್ ಇದೆ. ಬ್ಯಾಕ್ ಸೈಡ್ ಫಾರ್ಚುನರ್ ಲೈಟ್ ಪೆಟ್ಟಿದೆ ನಿಮಗೆ. ಬ್ಯಾಕ್ TRD ಬಂಪರ್ಸ್ ಇದೆ. 4x4 ಆಟೋಮೆಟಿಕ್ ಲಿಮಿಟೆಡ್ ಎಡಿಷನ್ ಕಾರು. ಬ್ರ್ಯಾಂಡ್ ನ್ಯೂ ಆಗಿದೆ. 17,50,000 ಕೊಡ್ತೀನಿ. ಡಾರ್ಕ್ ಗ್ರೇ ಕಲರಲ್ಲಿ ಇರೋದು. ಫ್ರಂಟ್ ನಾವು ತೋರಿಸ್ಬೋದು ಕಿರಣ್. ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದೆ. ಟೋಟಲಿ ಡಿಫ್ರೆಂಟ್ ಕಾರ್ ಬೇಕು ಅಂದರೆ ಈ ಕಾರ್ನ ನೋಡ್ಬೋದು. ಹೆಡ್ಲ್ಯಾಂಪ್ಸ್ ಆಗಲಿ ಮತ್ತು ಫಾಗ್ ಲ್ಯಾಂಪ್ ಆಗಲಿ, ಒಳಗಡೆ ಆಂಬಿಯೆಂಟ್ ಲೈಟ್ಸ್ ಆಗಲಿ, ಪ್ರತಿಯೊಂದು ಸಕ್ಕದಾಗಿದೆ. ಇಂಟೀರಿಯರು 360 ಡಿಗ್ರಿ ಕ್ಯಾಮ್ರಾಸು. 6 ಲಕ್ಷ ರೂಪಾಯಿ ಬರೀ ಫಿಟ್ಟಿಂಗ್ಸ್ ಇದೆ ಕಿರಣ್ ಬೈ. ಇನ್ನೊಂದು 2015 ಮಾಡೆಲ್ 4x4 ಮ್ಯಾನ್ಯುಯಲ್ಲು ಸಿಂಗಲ್ ಓನರ್ ಗಾಡಿ. ಕ್ಲಾಸ್ ಆಗಿದೆ. 4x4 ಮ್ಯಾನ್ಯುಯಲ್ TRD ಸ್ಪೋರ್ಟಿವ್ ಕಿಟ್ ಜೊತೆ ಫುಲ್ಲಿ ಲೋಡೆಡು. ಬ್ಲ್ಯಾಕ್ ಇಂಟೀರಿಯರ್ ಬರುತ್ತೆ, ಬ್ಲ್ಯಾಕ್ ಅಲಾಯ್ಸ್ ಬರುತ್ತೆ. 15ಅಲ್ಲಿ ಟೈರ್ಸು 70-80% ಟೈರ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಐತೆ ಕಾರು. ಪ್ರೈಸ್ ವೈಸು 16,50,000 ವಿತ್ತು NOC ಮಡಗಿದ್ದೀನಿ. ಈ ಸಲ ನಿಮಗೆ ಡಿಸ್ಕೌಂಟ್ ಎಲ್ಲ ಹೋಗಿ ಆಫರಲ್ಲಿ ಕ್ಲೋಸ್ ಮಾಡಿ ಕೊಡ್ತೀನಿ. 16 ಲಕ್ಷ ರೂಪಾಯಿಗೆ ವಿತ್ತು NOC ಕೊಡ್ತೀನಿ. 16 lakhsಗೆ ವಿತ್ NOC. ಮಾಡೆಲ್ ಫಾರ್ಚುನರ್ 4x4 ಅದು 4x4 ಮ್ಯಾನ್ಯುಯಲ್ ವಿತ್ 1.5 ಲಕ್ಷ ರೂಪಾಯಿದು ಫುಲ್ಲಿ ಮಾಡಿಫೈಡ್ ಕಿಟ್ಟು. ಓಕೆ. 1.5 lakh ಕಿಟ್ಟಿಗೆ ಬರುತ್ತೆ. ಫ್ರಂಟ್ TRD ಬರುತ್ತೆ. ಇದು ಕ್ಲಾಡಿಂಗ್ ಬರುತ್ತೆ. ನಿಮಗೆ ಇಲ್ಲಿ ತೋರಿಸ್ಬೋದು ಕಿರಣ್ ಬೈ. ಇದು TRD ಸ್ಪಾಯ್ಲರ್ ಬರುತ್ತೆ. TRD ಬಂಪರ್ಸ್ ಬರುತ್ತೆ ಬ್ಯಾಕ್ ಸೈಡು. ಟೋಟಲಿ ನಿಮಗೆ ಔಟ್ಲುಕ್ಕೇ ಚೇಂಜ್ ಇರುತ್ತೆ. ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. 1,50,000 ಓಡಿದೆ. 16 ಲಕ್ಷ ರೂಪಾಯಿ NOC ಕೊಡ್ತೀನಿ. ಇನ್ನೂ ಏನು ಬೆಸ್ಟ್ ಆಗುತ್ತೋ ಆನ್ ಟೇಬಲ್ ಕೊಡ್ತೀನಿ ಕಿರಣ್ ಬೈ. ಮತ್ತೊಂದು ಇನೋವಾ ಬಂದಿದೆ ಕಿರಣ್ ಬೈ. 2016 ಮಾಡೆಲ್ ಇದು. ಓಕೆ. ಸಿಂಗಲ್ ಓನರ್ ಗಾಡಿ.
10 ಲಕ್ಷ ರೂಪಾಯಿ ವಿತ್ NOC ಕೊಟ್ಬಿಡ್ತೀನಿ. 10 lakhs ವಿತ್ 16 ಮಾಡಲ್ ಸಿಂಗಲ್ ಓನರ್ ಗಾಡಿ 10 ಲಕ್ಷ ರೂಪಾಯಿಗೆ ವಿತ್ NOC ಕೊಡ್ತೀನಿ. 1.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಬಂದರೆ 11.5 ಲಕ್ಷ ರೂಪಾಯಿ ಗಾಡಿ ಬೀಳುತ್ತೆ. ವಿತ್ ಕರ್ನಾಟಕ ನಂಬರ್ 11.5 ಲಕ್ಷಕ್ಕೆ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ 16 ವಿ ವರ್ಷನು 8 ಸೀಟರು ಇನೋವಾ ಲವರ್ಸ್ಗೆ ಬ್ರ್ಯಾಂಡ್ ನ್ಯೂ ಇದೆ ಕಾರು. 2 ಬಂಪರ್ ಟಚಪ್ ಆಗಿದೆ. ಪ್ರೈಸ್ ವೈಸು ನಿಮಗೆ 10 ಲಕ್ಷ ಕೊಟ್ಟಿದ್ದೀನಿ, ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಓಕೆ, ಇದು ಬೈ ಇದು 2014 ಲೋ ಮೈಲೇಜ್ ಹುಡುಕ್ತವ್ರಿಗೆ 80,000 ಓಡಿರೋದು ಗಾಡಿ. ಸೆಕೆಂಡ್ ಓನರ್ಶಿಪ್ ಅಲ್ಲಿ ಇದೆ. KA 51 ಇದೆ ಪಾಸಿಂಗು. ಪ್ರೈಸ್ ವೈಸು ಬೆಸ್ಟ್ ಪ್ರೈಸ್ ಆಫರ್ ಮಾಡ್ತಾ ಇದ್ದೀನಿ. 1650 ಇತ್ತು, 1550 ಕ್ಲೋಸ್ ಮಾಡ್ಕೊಡ್ತೀನಿ. 4x2 ಮ್ಯಾನ್ಯುಯಲ್ ಲೋ ಮೈಲೇಜ್ 82,000 ಓಡಿದೆ. ಎಕ್ಸ್ಚೇಂಜ್ ಅಲ್ಲಿ ಒಂದು ಕಸ್ಟಮರ್ ಫಾರ್ಚುನರ್ ತಗೊಂಡಿದ್ರು ಕಿರಣ್ ಭಾಯ್, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೇಲ್ ಮಾಡೋಕ್ಕೆ ರೆಕಾರ್ಡ್ ಸಮೇತ ಇದೆ ಅಂತ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ನೀವು ಬಂದು ನೋಡ್ಬೋದು, ನೀವು ಕ್ರಾಸ್ ಚೆಕ್ ಮಾಡಿಸ್ಬೋದು. ರೀನಂಬರ್ ಆಗಿರೋದು ಕಾರು, ಸಿಂಗಲ್ ಓನರು, 2017 ಜೀಪ್ ಕಾಂಪೋಸ್ ಲಾಂಗಿಟ್ಯೂಡ್ ಅಂತಾರೆ. ಪ್ರೈಸ್ ವೈಸು 9,75,000 ಇರೋದು. 9 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ, ಕರ್ನಾಟಕ ನಂಬರ್ ಸಮೇತ. 17 ಮಾಡಲ್ ಜೀಪ್ ಕಾಂಪಸ್, ಅದು ಕೂಡ ಲಾಂಗಿಟ್ಯೂಡ್ ನೋಡ್ತಿರ್ಬೋದು. ಬ್ಯೂಟಿಫುಲ್ ಕಂಡೀಷನ್, ಡೀಸೆಲ್, ಅದು ಕೂಡ 9 ಲಕ್ಷಕ್ಕೆ ಸಿಗ್ತಾ ಇದೆ. ಬರೀ ಮೈಲೇಜ್ ನಿಮಗೆ 72,000 ಓಡಿದೆ. 72,000 ಡ್ರೈವನ್ ವಿತ್ ಸರ್ವಿಸ್ ರೆಕಾರ್ಡ್ಸು. ಗಾಡಿ ಕ್ಲಾಸ್ ಆಗಿದೆ. ಇದ್ರ ಬಗ್ಗೆ ನಾವು ಜಾಸ್ತಿ ಐಡಿಯಾ ಇಲ್ಲ, ನಾವು ಜಾಸ್ತಿ ಟೊಯೋಟಾಗನೇ ಗಮನ ಕೊಡೋದು. ಇದು ಎಕ್ಸ್ಚೇಂಜಲ್ಲಿ ಬಂದಿದೆ, ಹೆಲ್ಪ್ ಮಾಡ್ತಾ ಇದ್ದೇವೆ. 2% ನಮ್ದು ಇರುತ್ತೆ ಚಾರ್ಜಸ್ಸು. ಕೊಟ್ಟರು ಸರಿ, ಇಲ್ಲ ಅಂದ್ರೂ ಪರವಾಗಿಲ್ಲ. ಬಂದು ಗಾಡಿ ನೋಡಿ, ಗಾಡಿ ಚೆನ್ನಾಗಿದೆ ತಗೊಂಡೋಗಿ. ಕಿರಣ್ ಭಾಯ್, ಇನ್ನೊಂದು ಲೋಕಲ್ ನಂಬರಲ್ಲಿ ಗಾಡಿ ಬಂದಿರೋದು. KA 01 ಪಾಸಿಂಗ್ ಇದೆ. ನಾವೇ ಸೇಲ್ ಮಾಡಿದ್ವಿ, ನಾವೇ ವಾಪಸ್ ಪರ್ಚೇಸ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಲೋಕಲ್ ಪರ್ಚೇಸ್ ನಾವು ಮಾಡಲ್ಲ, ನಾವೇ ಕೊಟ್ಟಿದ್ದೀವಿ ಅಂತ ಅಶೂರೆನ್ಸ್ ಇತ್ತು ಅಂತ. ಕಸ್ಟಮರ್ ಏನು ಪರ್ಸ್ನಲ್ ಇಶ್ಯೂ ಇದೆ, ಬಿಸ್ನೆಸ್ ಏನು ಇಲ್ಲ, ಏನೋ ಅವ್ರ ಪರ್ಸ್ನಲ್ಲು, ಆ ಪ್ರಕಾರ ಗಾಡಿ ಸೇಲ್ ಮಾಡಿದ್ರು, ವಾಪಸ್ ತೊಗೊಂಡಿದ್ದೀನಿ. ಸೆಕೆಂಡ್ ಓನರ್ಶಿಪ್ಪಲ್ಲಿದೆ. ನಾನು ಕೊಟ್ಟಿದ್ದು ಫಸ್ಟ್ ಓನರು, ತಿರ್ಗಾ ಸೆಕೆಂಡ್ ಓನರ್. ಬರೀ 4,000 ಕಿಲೋಮೀಟರ್ ಓಡಿಸವ್ರೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. KA 01 ಪಾಸಿಂಗ್ ಇದೆ. ಸೆಕೆಂಡ್ ಓನರ್ಶಿಪ್ಪಲ್ಲಿ 15 ಮಾಡಲ್ 4x4 100% ಟೈರ್ಸ್ ಇದೆ ಕಿರಣ್ ಭಾಯ್. ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಇದೆ, ಬ್ಲ್ಯಾಕ್ ಇಂಟೀರಿಯರ್, ಬ್ರ್ಯಾಂಡ್ ನ್ಯೂ ಇದೆ. ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಟಚ್ ಇದೆ. ಮತ್ತು ಇದು DRL ಕಿಟ್ ಹಂಗೆ ಇದೆ. 100% ಟೈರ್ಸ್ ಇದೆ. ಇನ್ಶೂರೆನ್ಸ್ ಜನವರಿ ತನಕ ಇದೆ, ಕಾಂಪ್ರಿಹೆನ್ಸಿವ್. ಟೈರ್ಸು ತೋರಿಸ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕಿರಣ್ ಭಾಯ್, 100% ಒಂದು ನ್ಯೂ ಟೈರ್ ಇನ್ಸ್ಟಾಲ್ ಆಗಿರೋದು. ಓಕೆ, ಪ್ರೈಸ್ ವೈಸು 18.5 ಇತ್ತು, 17.5 ಲಕ್ಷಕ್ಕೆ ಕೊಡ್ತೀನಿ. 17.5 ಕರ್ನಾಟಕ ಟ್ಯಾಕ್ಸ್ ಎಲ್ಲ ಪೇ ಆಗಿರೋದು. ಸೆಕೆಂಡ್ ಓನರ್ ಹೆಸರು ಮೇಲೆ ಇರೋದು ಗಾಡಿ. ಆರಾಮಾಗಿ ಲೋನು ಆಗುತ್ತೆ. ಆರಾಮಾಗಿ 10 lakhs 11 lakhsವರೆಗೂ, ಸಿವಿಲ್ ಚೆನ್ನಾಗಿದ್ರೆ 10-12 lakhsವರೆಗೂ ಲೋನು ಆಗುತ್ತೆ. ಗಾಡಿ ಕ್ಲಾಸ್ ಆಗಿದೆ. ಬಂದು ತಡ ಮಾಡಿ ಗಾಡಿ ನೋಡಲಿ ನಮ್ಮ ವೀಕ್ಷಕರು.